ನಾನ್ ನಮ್ಮ ಅತ್ತಿನ ಮನೆಯಿಂದ ಆಚೆ ಹಾಕದ್ನ ಅಥವಾ ನಮ್ಮ ಅತ್ತೆ ನನ್ನ ಮನೆಯಿಂದ ಆಚೆ ಹಾಕದ್ರ? ಎಲ್ಲರಿಗೂ ಒಂದೇ ಪ್ರಶ್ನೆ, ನೀವು ನಿಮ್ಮ ಮತ್ತೆ ಚೆನ್ನಾಗಿದ್ದೀರಲ್ಲ, ಮತ್ತೆ ಯಾಕೆ ಸಪರೇಟ್ ಮನೇಲಿದ್ದೀರಾ? ಇಬ್ರು ಒಟ್ಟಿಗೆನೇ ಇರ್ಬೋದಲ್ವಾ, ಅವಾಗ ಇನ್ನ ಚೆನ್ನಾಗಿರುತ್ತೆ ಅಲ್ವಾ? ವಿಷಯ ಏನಂದ್ರೆ, ನಾನ್ ಮದ್ವೆ ಹಾಕಿನ ಮುಂಚೆ ನನ್ನ ಹಸ್ಬೆಂಡ್ ಸಪರೇಟ್ ಮನೇಲಿ ಇದ್ದಿದ್ದು. ನಮ್ದು ಅರೇಂಜ್ ಮ್ಯಾರೇಜ್. ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನ ಮೀಟ್ ಮಾಡಿದಾಗ ಅವ್ರು ಅವಾಗಲೇ ಹೇಳಿದ್ರು, ನಾನು ಸಪರೇಟ್ ಮನೇಲಿ ಇದ್ದೀನಿ, ಬಾಡಿಗೆ ಮನೇಲಿ. ನಮ್ಮ ತಂದೆ ತಾಯಿ ಸ್ವಂತ ಮನೇಲಿ ಇದ್ದಾರೆ, ಆದ್ರೂ ನಾನು ಸಪರೇಟ್ ಆಗಿ ಬಾಡಿಗೆ ಮನೇಲಿ ಇರೋದು. ನನ್ಗೊಂದು ಡ್ರೀಮ್ ಇದೆ, ಆ ಡ್ರೀಮ್ ನೀವು ಸಪೋರ್ಟ್ ಮಾಡಕ್ ಓಕೆ ಇದ್ರೆ ಮಾತ್ರ ಮುಂದುವರಿಬಹುದು ಅಂತ ಹೇಳಿದ್ರು. ನನ್ಗೆ ಅತ್ತೆ ಮಾವನ್ ಜೊತೆ ಇರ್ಬೇಕು ಅಂತ ಇಷ್ಟ, ಆದ್ರೆ ಅವ್ರ ಮನೇಲಿ ಕುತ್ಕೊಂಡು ಅವ್ರ ಆಸ್ತಿ ಕಾಯ್ಬೇಕು ಅಂತ ಯಾವ ಆಸೆನೂ ಇಲ್ಲ. ಇನ್ನ ನಮ್ಮ ಅತ್ತೆ ಮೊದಲನೇ ದಿನ ಹೆಣ್ಣು ನೋಡಕ್ ಬಂದಿದ್ದ ದಿನಾನೇ ಸೈಡ್ ಬಂದ್ಬಿಟ್ಟು, ನೋಡಮ್ಮ ನನ್ನ ಮಗ ಸಪರೇಟ್ ಮನೇಲಿ ಇದ್ದಾನೆ, ಅವ್ನ್ ಅಲ್ಲೇ ಇರ್ಬೇಕು ಅಂತ ಆಸೆ ಪಡ್ತಾನೆ, ಸೊ ನೀವು ಸಪರೇಟ್ ಆಗಿ ಇರ್ಬೇಕಾಗತ್ತೆ, ನಿಂಗೆ ಓಕೆನಾ? ನೀವು ಬಾಡಿಗೆ ಕಟ್ಕೊಂಡು ಸಪರೇಟ್ ಮನೇಲಿ ಬಾಡಿಗೆ ಮನೇಲಿ ಇರ್ಬೇಕಾಗತ್ತೆ, ಸ್ವಂತ ಮನೆ ಇದ್ರೂ ಬಾಡಿಗೆ ಮನೇಲಿ ಇರ್ಬೇಕಾಗತ್ತೆ ಅಂತ ಅಂದ್ರು. ಇದಕ್ ನಾನ್ ಓಕೆ ಅಂದ್ಮೇಲೆ ನಮ್ಮ ಅತ್ತೆ ಹೆಣ್ಣನ್ ಓಕೆ ಅಂತ ಹೇಳಿದ್ದು. ನನ್ ಗಂಡನ್ ಕನ್ಸ್ ತಕ್ಕಂಗೆ ನಾವೊಂದ್ ಸ್ವಂತ ಮನೆ ಈಗ ನಾವು ಕಟ್ಟಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದ್ ರೂಮ್ ನಮ್ಮ ಅತ್ತೆ ಮಾವಂಗೆ ಅಂತಾನೆ ಕಸ್ಟಮೈಸ್ ಮಾಡಿ ಬಿಟ್ಟಿದೀವಿ. ಆದ್ರೆ ನಮ್ಮ ಮಾವಂಗೆ ಅವ್ರು ಕಟ್ಸಿರೋ ಮನೆ ಮೇಲೆ ಎಮೋಷನ್ಸ್ ಜಾಸ್ತಿ, ನನ್ನ ಹಸ್ಬೆಂಡ್ಗೆ ಅವ್ರು ಕಟ್ಸಿರೋ ಮನೆ ಮೇಲೆ ಎಮೋಷನ್ಸ್ ಜಾಸ್ತಿ. ಈಗ ನಾನು ನಮ್ಮ ಮತ್ತೆ ಏನ್ ಮಾಡಕ್ಕಾಗತ್ತೆ, ನಮ್ ಗಂಡಂದಿರ್ ಎಲ್ಲಿದ್ದಾರೆ ಅಲ್ಲಿ ಜೊತೆಯಾಗಿ ಇದೀವಿ ಅಷ್ಟೇ. ನೀವೇ ಹೇಳಿ, ಈ ಅಪ್ಪ ಮಗನ್ ಮಧ್ಯ ಈ ಅತ್ತೆ ಸೊಸೆ ಏನ್ ಮಾಡಕ್ಕಾಗತ್ತೆ ಅಂತ.